गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ श्री शिवलिंगेश ತಂದೆ ಶಿವಲಿಂಗೇಶ್ವರ. ಹೋ ಮಾತೆ ವಿನತೆ, ಸತ್ಯರಿ ಚರಿತ್ರೆಯನ್ನು ಕತ್ತರಿದು ನೋಡಬಾರದೆ ತಾಯಿ. ಅವ ಈ ನನ್ನ ಜೀವನದ ಇತಿಹಾಸವನ್ನು ಚಿಕ್ಕವಳಿದ್ದಾಗ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಇಲ್ಲದ ಪರದೇಶಿ ನಾನಮ್ಮ. ಅಮ್ಮ ತಾಯಿ, ನನಗೆ ಯಾವ ಜನ್ಮದ ಪಾಪದ ಫಲ ಸುತ್ತಿಕೊಂಡಿದ್ದು ನನಗೊಂದು ತಿಳಿತಾನೆ ಇಲ್ಲಮ್ಮ. ಈ ಸ್ಥಿತಿಗೆ ನೋಡಲಾರದೆ ನನ್ನ ಭಾವದವರು ನನ್ನನ್ನು ಕರೆದು ತಂದು ಜೋಪಾನ ಮಾಡಿದರು. ತನ್ನ 3 ಮಕ್ಕಳೊಂದಿಗೆ ನನಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ನಮ್ಮನ್ನು 4 ಜನವರನ್ನು ಯಾವರಿಗೆ ಭೇದ ಭಾವ ತೋರದೆ ನಮಗೆ
ಒಂದೇ ರೀತಿ ನಡೆಸಿಕೊಂಡು ಹೋಗಮ್ಮ. ಈ ನನ್ನ ಜೀವನ ಪಾವನವಾಗುವುದು ತಾಯಿ, ಪಾವನವಾಗುವುದು. ಸಿದ್ದರಾಮೇಶ್ವರ ಪೂಜೆ ಮುಗಿಯಿತು ನಮ್ಮ ಮಹಾಭಾರತ. ಮುಗಿಯಿತು ಬಾವ. ಬನ್ನಿ ಬಾವ, ಪ್ರಸಾದ ತೆಗೆದುಕೊಳ್ಳಿ. ಭಾರತಿ, ಆ ಸಿದ್ದರಾಮೇಶ್ವರನನ್ನು ಭಕ್ತಿಯಿಂದ ಭಜಿಸಿದರೆ ನಮ್ಮನ್ನು ಎಷ್ಟೇ ಕಷ್ಟ ಬರಲಿ ಸುಖವಿರಲಿ ಮನಸ್ಸಿನಲ್ಲಿ ಆ ದೇವರನ್ನು ನೆನೆದರೆ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಕಾಪಾಡುತ್ತ ನಮ್ಮ ಭಾರತಿ ಬಾವ ಏನು ಕಾಪಾಡುತ್ತಾನೆ ಆಗ ದೇವರು ಬಾವ. ಅಲ್ಲ ಬಾವ, ನಮ್ಮ ಬಾಲಿಗೆ ಕಲ್ಲಾಗಿ ಕೊಡ್ತಿದ್ದಾನೆ. ನನ್ನ ತಂದೆ ತಾಯಿನೇ ನನ್ನ ಪಾಲಿನ ದೇವರು. ಅವರು ತೀರಿಕೊಂಡ ಮೇಲೆ ನನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದನು. ನೋಡ, ನನಗೆ ಯಾವ ಕೆಲಸ ಕೂಡ ದೊರಕಲಿಲ್ಲ. ಹೀಗಿರುವಾಗ ಈ ದರಿದ್ರ ಭಾರತಿಗೆ ಯಾವುದು ದೊರಕಲಿಲ್ಲ ಬಾವ. ನೋಡಿ, ನನಗೆ ಈ ಜಗತ್ತಿನಲ್ಲಿ ಈ ಜಗತ್ತನ್ನು ತೂಗಿ ನೋಡಬೇಕಂದ್ರೆ ಅದು ನನಗೆ ಒಲೆಯಲಿಲ್ಲ ಮಾವ. ಅದಕ್ಕೋಸ್ಕರ ನೀವೇ ಮಾವ ನನ್ನ ಪಾಲಿನ ದೇವರು. ಭಾರತಿ, ನೀನು ಅದಕ್ಕೂ ಚಿಂತಿಸುವ ಕಾರಣವಿಲ್ಲ ಭಾರತಿ. ನಿನ್ನ ತಾಯಿ ಅನ್ನನಾದ ನಾನಿಲ್ಲವೇ? ನಿನ್ನ ನೌಕರಿಯ ಸಲುವಾಗಿ ಎಷ್ಟೇ ಹಣ ಖರ್ಚಾಗಲಿ ಅದನ್ನು ನಾನು ಭರಿಸುತ್ತೇನೆ. ಯಾವುದೇ ಸಂಕೋಚವಿಲ್ಲದೆ ನಿನ್ನ ಮನಸ್ಸಿನಲ್ಲಿ ಬಚ್ಚಿರಿ ಬೇಡ ಭಾರತಿ, ಬಿಚ್ಚಿರಿ. ನೋಡಿ ಮಾವ, ನನಗೆ ಪ್ರಶ್ನೆ ಹಾಕ್ತಾ ಇದ್ದೀರಲ್ಲ, ನನಗೆ ತಂದೆ ಆದರೂ ನೀವೇ, ತಾಯಿ ಆದರೂ ನೀವೇ ಮಾವ. ನಿಮ್ಮ ಮಾತು ನಾನು ಎಂದಾದರೂ ಮೀರುವುದುಂಟೆ ಮಾವ. ನಿನ್ನಿಚ್ಛೆನೆ ನನ್ನಿಚ್ಛೆ ಮಾವ. ನೀನಂತ ವಾತ್ಸಲ್ಯ ಗುಣದಳು ಮಹಾಭಾರತಿ, ವಾತ್ಸಲ್ಯ ಗುಣದಳು. ನಿಜವಾಗಲು ನೀನು ಸರಸ್ವತಿಯ ಮಗಳು. ತಂಗಿಯ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಬರೀ ಭಾರತೀಯಲ್ಲ, ದಿವ್ಯ ಭಾರತಿ. ನಿನ್ನ ವಿದ್ಯದ ವಿಷಯವನ್ನು ನನ್ನ ಹಿರಿಯ ಮಗ ಮಹಾದೇವನಿಗೆ ತಿಳಿಸಿ ಅವನ ಜೊತೆಗೆ ನಿನ್ನ ಮದುವೆ ಮಾಡಿಸುತ್ತೇನೆ, ಒಪ್ಪಿಗೆ ತಾನೆ? ಅದೇ ಬಾವ, ನಾನು ಒಪ್ಪಿಗೆ ಅಂತ ಪ್ರಶ್ನೆ ಹಾಕಬೇಡಿ ಬಾವ. ನೀವು ಮದುವೆ ಆಗುವಂದ್ರೆ ನಿಮ್ಮಿಚ್ಛೆನಂತೆ ನಾನು ನಡೆದುಕೊಳ್ಳಲು ಮಾವ. ತುಂಬಾ ಸಂತೋಷವಾಯಿತು ಭಾರತಿ, ತುಂಬಾ ಸಂತೋಷವಾಯಿತು. ಕಿತ್ತು ತಿನ್ನುವ ಬಡತನದಲ್ಲಿ ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನೀನು. ನನ್ನ ತಂಗಿ ನನ್ನ ಹೊಟ್ಟೆಯಲ್ಲೊಂದು ಹುಣ್ಣು ಹುಟ್ಟಿ ತಂದು ಕಣ್ಣೀರು ಹಾಕಿದಳಮ್ಮ. ಅವಳ ಕಣ್ಣೀರನ್ನು ಒರೆಸಿ ನಿನ್ನ ಮಗಳನ್ನು ನನ್ನ ಸೊಸೆಯನ್ನಾಗಿ ಮಾಡಿಕೊಡುತ್ತೇನೆಂದು ಮಾತು ಕೊಟ್ಟಿದ್ದೀನಮ್ಮ. ಸೊಸೆಯನ್ನಾಗಿ ಮಾಡಿಕೊಡುತ್ತೇನೆಂದು ಆದ್ರೆ ಏನು ಮಾಡೋದು? ನೀನು ಹುಟ್ಟಿದ ಕ್ಷಣ ನಿನ್ನ ತಾಯಿಯ ಪ್ರಾಣ ಪಕ್ಷಿ ಹಾರಿ ಹೋಯಿತಮ್ಮ, ಹಾರಿ ಹೋಯಿತು. ಇಂಥ ಸಂತೋಷದ ಗಳಿಗೆಯಲ್ಲಿ ಅವಳು ಕಣ್ತಮ್ಮ ಒಂದು ನಿಮಿಷವು ಕಾಣದಂತೆ ಆಗಿಬಿಟ್ಟಳಮ್ಮ, ಕಾಡದಂತೆ
ಇರಲಿ. ನೀನು ನನ್ನ ಸೊಸೆಯಾದರೆ ನಮ್ಮ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ ಬರ್ತೀವಿ, ಅಪ್ಪ, ಸೊಸೆಯೊಂದಿಗೆ ಒಳ್ಳೆ ಜೋರಾಗಿ ಮಾತನಾಡ್ತಿದ್ದೀಯಲ್ಲ. ಹಾದೇವ, ನೀನೇನು ಬರೀ ಹುಡುಗಾಟಿಕೆಂದೇ ಇರುತ್ತೀಯಲ್ಲ. ಅದರಲ್ಲಿ ಹೊಲದಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಬಂದಿದ್ದೆ ತಾನೆ? ಶೇಂಗಾ ಬಿತ್ತುವ ಕೆಲಸ ನಿಂತು ಹೋಯ್ತಪ್ಪ. ಯಾಕಪ್ಪ ಶೇಂಗಾ ಬಿತ್ತು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬಂದಿಯಲ್ಲ? ತಮ್ಮಂದಿರ ಪತ್ರ ಬಂದಿದೆ ಅಂತ ಪೋಸ್ಟ್ ಮನ್ ಹೇಳಿ ಸಂತೋಷದಿಂದ ಹೋಗಿ ತೆಗೆದುಕೊಂಡು ಬಂದೆ. ತೆಗೆದುಕೊಳ್ಳಿ ಅಪ್ಪ, ಏನು ನಿನ್ನ ತಮ್ಮಂದಿರು ಪತ್ರ ಹಾಕಿದರೆ? ಇದರಲ್ಲಿ ವಿಷಯ ನಿಮ್ಮನ್ನು ಬಿಚ್ಚಿ ಓದಿ ಹೇಳು ಮಧು, ಓದಿ ಹೇಳು. ಅಪ್ಪ, ಅಷ್ಟುದ್ದು ಕಲಿತವರ ಪತ್ರ ನನಗೆ ಓದಲಿಕ್ಕೆ ಬರುವುದಲ್ಲಪ್ಪ. ನೀನೇ ಓದು. ತಮ್ಮಂದಿರೆಂದರೆ ಎಷ್ಟು ಪ್ರೀತಿನೋ ನಿನಗೆ. ಇರಲಿ, ನಾನೇ ಇದನ್ನು ಓದಿ ಹೇಳುತ್ತೇನೆ. ಪರಮ ಪೂಜ್ಯರಿಗೆ ನಿಮ್ಮ ಮೂರನೇ ಮಗನಾದ ಶಿವಲಿಂಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇತ್ತ ಬೆಂಗಳೂರಿನಿಂದ ತಿಳಿಸುವುದೇನೆಂದರೆ, ಅಣ್ಣ ಕಾಳಿಂಗ ಯಾವುದೇ ಇಂಟ್ರಿಗೊಂದು ಹೇಳಿ 1 ವಾರವಾಯಿತು. ಇಂದು ನಾಳೆ ಎನ್ನುವಷ್ಟರಲ್ಲಿ ಮರಳಿ ಬರುತ್ತಾನೆ. ಬರೋದ್ರೊಳಗಾಗಿ ಅಣ್ಣನಿಗೆ ತಿಳಿಸಿ 40,000 ಹಣವನ್ನು ಮನಿ ಆರ್ಡರ್ ಮಾಡಿಸಿ ತರಿಸಿಡು ಎಂದು ಹೇಳಿ ಹೋಗಿದ್ದಾನೆ. ಆದ್ದರಿಂದ ಈ ಪತ್ರವು ಮುಟ್ಟಿದ ಕೂಡಲೇ ನಮಗೆ 40,000 ಹಣವನ್ನು ಮನಿ ಆರ್ಡರ್ ಮಾಡಬೇಕು. ಮನೆಯಲ್ಲಿ ಅಣ್ಣ ಮತ್ತು ಭಾರತೀಯ ಆರಾಮದ ಬಗ್ಗೆ ತಿಳಿಸಬೇಕು. ಇಂತಿ ನಿಮ್ಮ ಮಗ ಶಿವಲಿಂಗ. ಕೇಳಿದ್ಯಾ ಮಾದೇವ ನಿನ್ನ ತಮ್ಮಂದಿರ ವಿದ್ಯಾಸಾಧನೆಯನ್ನು? ಅಪ್ಪ, ತಮ್ಮಂದಿರ ಈ ವಿಷಯ ಕೇಳಿ ನನಗೆ ಹೇಳತೀರಲಾರದಷ್ಟು ಸಂತೋಷವಾಯಿತು. ಈಗಲೇ ಹೋಗಿ ಆ ಸಿದ್ದಪ್ಪ ಸಾವುಕಾರ ಹತ್ತಿರ ಹಣ ತೆಗೆದುಕೊಂಡು ಬರಲಿ. ಏನು ನಮ್ಮಂತ ಬಡವರಿಗೆ ಸಿದ್ದಪ್ಪ ಸಾವುಕಾರ ಹಣ ಕೊಡುವರೆ? ಏನಾದರೂ ಹೇಳಿ ತೆಗೆದುಕೊಂಡು ಬರುತ್ತೇನಪ್ಪ. ನನ್ನ ತಮ್ಮಂದಿರ ಬಾಳು ಉದ್ಧಾರವಾದರೆ ಸಾಕು. ಈಗಲೇ ಹೋಗಿ ಹಣ ತೆಗೆದುಕೊಂಡು ಬರ್ತೇನಪ್ಪ. ನೋಡು ಮಾದೇವ, ಹೋದ ವರ್ಷ ಬಂದ ಬೆಳೆ ಇದೆ. 20,000 ಹಣವನ್ನು ಮನೆಯಲ್ಲಿ ತೆಗೆದುಬಿಟ್ಟಿದ್ದೇನೆ. ನೀನು ಹೋಗಿ ಬರೀ 20,000 ಹಣವನ್ನು ತೆಗೆದುಕೊಂಡು ಬಂದರೆ ಸಾಕು. ಹಾಗೆ ಬೇಡಪ್ಪ. ನನ್ನ ತಮ್ಮಂದಿರು MBBS ಓದುತ್ತಿದ್ದಾರೆ, ಬಹು ದೂರ ಇದ್ದಾರೆ. ಅವರಿಗೆ ಹಣದ ತೊಂದರೆ ಆದರೆ ಮನೆಯಲ್ಲಿದ್ದ ಹಣ ಕಳಿಸಬೇಕಾಗುತ್ತದೆ. ನಾನು ಈಗಲೇ ಹೋಗಿ 40,000 ರೂಪಾಯಿ ತೆಗೆದುಕೊಂಡು ಬರ್ತೇನಪ್ಪ. ನಿಲ್ಲಿ ಬಾವ, ನೋಡಿ ಊಟ ಮಾಡದೆ ಹಾಗೆ ಹೋಗ್ತಾ ಇದ್ದೀರಲ್ಲ, ತಡವಾಗಬಹುದು. ಊಟ ಮಾಡಿಕೊಂಡು ಹೋಗ್ಬಾರ್ದೆ? ಬೇಡ ಬೇಡ ಭಾರತಿ, ನನ್ನ ತಮ್ಮಂದಿರ ವಿಷಯ ಕೇಳಿ ಹಸಿವು ನೀರಡಿಕೆ ಎಲ್ಲವೂ ಇಲ್ಲದಂತಾಗಿದೆ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡೋಣ. ಆಯ್ತು ಬಾವ. ಹುಡುಗಲು ಸಾಧನೆ
ಐತೆ, ಊಟ ಮಾಡು. ನಾನು ಹೋಗಿ ಹಣ ತೆಗೆದುಕೊಂಡು ಬರ್ತೇನೆ. ಬನ್ನಿ ಮಾವ, ಒಳಗಡೆ ಹೋಗೋಣ. ಕೇಳಿದ್ಯಾ ಭಾರತಿ, ನಿನ್ನ ಮಾವನ ಮಾತುಗಳನ್ನು ಹೊಟ್ಟೆಗೆ ಎಂದು ಬಿಟ್ಟಿದೆ. ಇದೇ ತೆರನಾಗಿ ದಿನವಿಡೀ ತಿರುಗುತ್ತಿದ್ದನಮ್ಮ. ಅವನ ತಮ್ಮಂದಿರ ಸಲುವಾಗಿ ದುಡಿದು ದುಡಿದು ಅವನ ಜೀವನ ಸಣ್ಣಾಗಿ ಹೋಗಿದೆ ಅಮ್ಮ. ಅವನ ತಮ್ಮಂದಿರಿಗೆ ಯಾವುದಾದರೊಂದು ನೌಕರಿಯ ಸ್ಥಾನ ಸಿಕ್ಕಿತೆಂದರೆ ಅವನ ಜೀವನ ನಿಶ್ಚಿಂತೆಯಿಂದಿರುತ್ತದೆ. ನಾನಾದರೂ ಏನು ಮಾಡಲಿ, ಅವರವರ ದೈವಗ ಇದ್ದಂತಾಗಲಿ. ನಿಜವಿದೆ ಭಾವ, ನೀವು ಆಡುತ್ತಿರುವ ಮಾತು ನೋಡು ಭಾವ. ಆ ಬ್ರಹ್ಮ ಬರೆದ ಹಣೆ ಬರವನ್ನು ಆ ಬ್ರಹ್ಮ ಯಾವ ರೀತಿ ಬರೆದಿರ್ತಾನೆ ಅನ್ನೋದು ಯಾರಿಗೆ ಗೊತ್ತಿದೆ ಮಾವ. ಆ ಹಣೆ ಬರವನ್ನು ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಮಾವ. ಏನಾಗಿದೆಯಪ್ಪ? ಏನು ಮಾಡಿದ್ರು? ಯಾಕೆ ಮಾವ ಈ ತರ ತತ್ತರಿಸ್ತಾ ಇದ್ದೀರಲ್ಲ, ಏನಾಗಿದೆ ಮಾವ? ಇಲ್ಲ ಅಂತ ರಮೇಶ್ ಅವ್ರೆ. ಏನು ಸಾಹುಕಾರರು ಮನೆಯಲ್ಲಿ ಹಾಗಾದರೆ ಅವರಿಗೆ ಹಣ ಕಳಿಸೋ ವಿಚಾರ ಅಯ್ಯಪ್ಪ. ಅಪ್ಪ, ನೀನು ನನ್ನ ಹೊಟ್ಟೆ ಹುಟ್ಟಿ ಬಂದವನು. ಮುಂದೊಂದು ದಿನ ಈ ಜಗತ್ತಿಗೆ ಅನ್ನ ಹಾಕುವ ರೈತನಾಗೋ ಎಂದು ಬಸವೇಶ್ವರ ಜಯಂತಿ ದಿನ ನನ್ನ ಬೆಳಿಗ್ಗೆ ಹಾಕಿದ ಉಂಗುರವನ್ನು ಮಾರಿ ಹಣ ತೆಗೆದುಕೊಂಡು ಬಂದೆನಪ್ಪ. ಎಂತ ಅನಾಹುತವನ್ನು ಮಾಡಿಬಿಟ್ಟಲು. ಹರಕು ಬಟ್ಟೆಯನ್ನು ತೊಟ್ಟು ದಿನಾಲು ಕೂಲಿ ನಾಲಿಯನ್ನು ಮಾಡಿ ಪ್ರೀತಿಯಿಂದ ನೀನೊಬ್ಬ ದೊಡ್ಡ ರೈತನಾಗೆಂದು ನಿನ್ನ ಬೆರಳಲ್ಲಿ ಉಂಗುರವನ್ನು ಹಾಕಿದ. ಆ ಉಂಗುರವನ್ನೇ ಮಾಡಿಬಿಟ್ಟೆಯಲ್ಲೋ ನೀನ್ಯಾವಲೋ ನನ್ನ ಮಗ. ಹೊಡೆಯಪ್ಪ, ಹೊಡೆ. ನೀನು ನನಗೆ ಎಷ್ಟು ಶಕ್ತಿನಿಂದ ಹೊಡೆಯುತ್ತೆ, ಅದು ನನಗೆ ಪ್ರೀತಿಯ ಪೆಟ್ಟಪ್ಪ, ಪ್ರೀತಿಯ ಪೆಟ್ಟು. ಅಪ್ಪ, ಅಂದು ನೀನು ನನ್ನ ಬೆರಳಿಗೆ ಹಾಕಿದ ಬಂಗಾರದ ಉಂಗರವನ್ನು ಇಂದು ನಿನ್ನ ತಮ್ಮಂದಿರ ಬೆರಳಿಗೆ ಹಾಕಿದೆ ಎಂದು ತಿಳಿದು ಈ ಹಣವನ್ನು ಸ್ವೀಕರಿಸುವ ಅಪ್ಪ. ಮಾದೇವ, ಪ್ರೀತಿ ವಾತ್ಸಲ್ಯದಿಂದ ನಿನ್ನ ತಮ್ಮಂದಿರ ಮೇಲೆ ಇಟ್ಟ ಭಾವನೆ, ತಮ್ಮಂದಿರ ಮೇಲೆ ನಿನ್ನ ಪ್ರೀತಿ ನನ್ನನ್ನು ಮಂತ್ರ ಮುಗ್ಧನನ್ನಾಗಿ ಮಾಡಿಬಿಟ್ಟಿತ್ತಪ್ಪ. ಈ ನಿನ್ನ ಮಾತು ಕೇಳಿ ನನ್ನ ಬಾಯಿಗೆ ಒಂದು ಮಾತು ಕೂಡ ಬರಲಾರದಂತೆ ಮಾಡಿಬಿಟ್ಟೆಲ್ಲ, ಬರಲಾರದಂತೆ ಮಾಡಿಬಿಟ್ಟೆ. ನೋಡು, ಹೋಗು, ನೀನು ಇದೇ ಹಣವನ್ನು ತೆಗೆದುಕೊಂಡು ತಮ್ಮಂದರಿಗೆ ಮನೆ ಆರ್ಡರ್ ಮಾಡಿ ಬಂದಿದ್ರು. ಭಾರತಿ, ಅವನಿಗಷ್ಟು ಪ್ರಸಾದವನ್ನು ಕೊಡು. ಆ ಸಿದ್ದರಾಮೇಶ್ವರ ನಮ್ಮ ಕುಟುಂಬಕ್ಕೆ ಯಾವುದೋ ಕುಂದು ಕೊರತೆಗಳು ಬಾರದಂತೆ ನೋಡಿಕೊಳ್ಳೆಂದು ಬೇಡಿಕೊಳ್ಳಮ್ಮ. ಇದೇ ತರನಾಗಿ ನಮ್ಮ ಕುಟುಂಬವು ಎಷ್ಟೇ ಕಷ್ಟ ಬಂದರೂ ಮಗ ಅಂತ ಸಹಿಸುವ ಗುಣವನ್ನು ಕೊಡುವೆಂದು ದೇವರಲ್ಲಿ ಬೇಡಿಕೊಳ್ಳಮ್ಮ, ಬೇಡಿಕೊಳ್ಳು. ಆಯ್ತು ಮಾವ, ಬನ್ನಿ ಬಾವ ಒಳಗಡೆ.
ಭಾರತಿ, ಇಲ್ಲಮ್ಮ, ನೀವು ನಡೆಯಿರಿ. ನನ್ನ ಹೊಟ್ಟೆಯಲ್ಲಿ ಎಂತ ಸದ್ಬುದ್ಧಿ ಸುಪುತ್ರನನ್ನು ಕೊಟ್ಟೆಪ್ಪ ದೇವ, ಎಂತ ಸಬುದ್ರ ಸುಪುತ್ರನನ್ನು ಕೊಟ್ಟೆ. ಅವನನ್ನು ರಕ್ಷಣೆ ಮಾಡೋ ಭಾರ ನಿನ್ನ ಮೇಲೆ ಇರ್ಲಪ್ಪ. ಅವನು ಮಲತಾಯಿಯೇ ಮಗನೆಂಬುದು ಯಾರೇ ಕಿವಿಗೆ ಮುಟ್ಟದಂತೆ ತಟ್ಟಿ ನಿಲ್ಲಿಸಿದೇವ, ತಟ್ಟಿ ನಿಲ್ಲಿಸು. ತಾಯಿಗಳು ಬೇರೆ ಬೇರೆ ಆದರೂ ಒಂದೇ ತಾಯಿಯ ಮಕ್ಕಳನ್ನು ನಿನ್ನ ಹೊರದಾಸ್ತ, ನಿನ್ನ ಭಾವನೆ ಅವರ ಮೇಲಿರ್ಲಪ್ಪ, ಸದಾ ಅವರ ಮೇಲಿರಲಿ. ದೇವಾ, ಇದೇ ನನ್ನ ಬೇಡಿಕೆ ಇರೋದಪ್ಪ, ನಿನ್ನಲ್ಲಿ ಕೊನೆಗಳಿದೆ ನನ್ನ ಬೇಡಿಕೆ. ಈಗ ನನಗೂ ವಯಸ್ಸಾಯ್ತಪ್ಪ, ನನ್ನ ತಲೆ ತಿರುಗದಂತೆ ಆಗುತ್ತಿಲ್ಲಪ್ಪ. ಈ ಸಂಕಟವನ್ನು ತಾಳಲಾರನಪ್ಪ, ತಾಳಲಾರನು. ಮಾದೇವ, ಮಾದೇವ, ಭಾರತಿ, ಭಾರತಿ. ಏಕೆ ಮಾವ, ಏನಾಯ್ತು ಮಾವ? ಭಾರತಿ, ಈ ನಿನ್ನ ಮಾವ ಈ ಸಂಕಟವನ್ನು ತಾಳಲಾರನಮ್ಮ, ತಾಳಲಾರನು. ಆ ದೇವರು ನನಗೆ ಇಂಥ ಕಷ್ಟವನ್ನು ಕೊಟ್ಟನಮ್ಮ. ಭಾರತಿ, ಇನ್ನು ನಾನು ಬಹಳ ಬದುಕಲಾರನಮ್ಮ, ಬದುಕಲಾರನು. ನನ್ನ ತಂಗಿಗೆ ಕೊರಳಲ್ಲಿ ಆಭರಣವನ್ನು ಮಾಡಿ ಹಾಕಿಸುತ್ತೇನೆಂದು ವಚನ ಕೊಟ್ಟಿದ್ದೇನಮ್ಮ. ಆದರೆ ಏನು ಮಾಡೋದು, ಅವಳ ಪ್ರಾಣ ಪಕ್ಷಿ ಅಷ್ಟರೊಳಗೆ ಹಾರಿ ಹೋಗಿತ್ತಮ್ಮ. ನಾವು ಹಾರಿ ಹೋಗಿತ್ತು. ಅವಳ ಕೊರಳಿಗೆ ಹಾಕತಂಗಂತ ಆಭರಣವನ್ನು ಇಲ್ಲಿಯ ತನಕ ನಾನು ಜೋಪಾನವಾಗಿ ಇಟ್ಟುಕೊಂಡು ಬಂದಿದ್ದೇನಮ್ಮ. ತೆಗೆದುಕೊಳ್ಳಮ್ಮ, ಪ್ರೀತಿಯಿಂದ ನಿನ್ನ ಮಾವನ ಕೊರಳಲ್ಲಿ ಹಾಕಿಕೊಳ್ಳಮ್ಮ, ಹಾಕಿಕೊಳ್ಳು. ಇದೇನು ಮಾವ, ನೀವು ಆಡ್ತಿರೋ ಮಾತು? ಮಾವ, ಏಕೆ ಕಷ್ಟಪಡ್ತೀರಾ? ಏನಾಗಿದೆ ನಿಮಗೆ? ನಿನ್ನ ಮಾವನ ಋಣ ತೀರಿತಮ್ಮ, ಋಣ ತೀರಿತು. ಈ ನೆಲದ ಅನ್ನ ನೀರಿನ ಋಣ ಇರುವವರೆಗೆ ಈ ಜೀವನವಮ್ಮ, ಜೀವನ. ಮಾದೇವ, ಕೊನೆಯ ಗಳಿಗೆಯಲ್ಲಿ ನನ್ನದೊಂದು ಮಾತು ನಡೆಸಿಕೊಡಬೇಕು. ಭಾರತಿಯನ್ನು ಚಿಕ್ಕವನಿಂದ ಅತಿ ಸಲಿಗೆಯಿಂದ ಪ್ರೀತಿಯಿಂದ ಜೋಪಾನವಾಗಿ ಮಾಡಿಕೊಂಡು ಬಂದಿದ್ದೇನಪ್ಪ. ನನಗೆ ಎಷ್ಟೇ ಕಷ್ಟವಾದರೂ ಅವಳ ಮನಸ್ಸಿಗೆ ನೋವಾಗದಂತೆ ಯಾವ ಮಾತನ್ನು ಆಡಿಲ್ಲಪ್ಪ, ನಾನು ಆಡಿಲ್ಲ. ಅದರಂತೆ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೇನೆ. ಅವಳನ್ನು ನಿನ್ನ ಸತಿಯಾಗಿ ಆದರ್ಶ ದಂಪತಿಯಾಗಿ ಸಮಾಜದಲ್ಲಿ ಇಬ್ಬರು ಬಾಳಬೇಕೆಂದು ವಚನ ಕೊಡಿರಪ್ಪ, ವಚನ ಕೊಡಿರಿ. ನಾನು ಇವರನ್ನು ಮದುವೆ ಆಗುತ್ತೇನೆ ಮಾವ. ಅದರಂತೆ ಮಾದೇವ, ನಿನ್ನ ತಮ್ಮಂದಿರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರಪ್ಪ. ಅವರಿಗೆ ಇಲ್ಲಿವರೆಗೆ ನಾನು ಯಾವುದೇ ದುಡ್ಡಿನ ಕೊರತೆಯನ್ನು ಮಾಡಿಲ್ಲಪ್ಪ. ಅವರು ಕೇಳಿದಾಗ ಬೇಕಾದಷ್ಟು ಹಣವನ್ನು ಕೊಟ್ಟು ಅವರ ವಿದ್ಯಾಭ್ಯಾಸ ನೋಡಿಕೊಳ್ಳಬೇಕಪ್ಪ. ಒಂದು ವೇಳೆ ನೀನು ಇಲ್ಲ ಎಂದರೆ ಅವರ ಮನಸ್ಸಿಗೆ
ನಾವಾದಿತ್ತಪ್ಪ. ನಿನಗೆ ಎಷ್ಟೇ ಕಷ್ಟಗಳಾದರೂ ಹರಕು ಬಟ್ಟೆಯನ್ನಾದರೂ ತೊಟ್ಟು ಕೂಲಿ ನಾಲೆಯನ್ನಾದರೂ ಮಾಡಿ ಅವರ ವಿದ್ಯಾಭ್ಯಾಸನ ಮುಂದುವರೆಸಪ್ಪ. ಆ ಶ್ರೀಕೃಷ್ಣನಿಗೆ ಒಂದೇ, ನನಗೂ ಸಹಿತ ಮಾತು ಒಂದೇ ಅಪ್ಪ. ಸಲುವಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಅವರ ಶಿಕ್ಷಣವನ್ನು ಮುಂದುವರಿಸುತ್ತೇವೆ. ನಿನ್ನ ದೇವ ಸಿದ್ದರಾಮೇಶ್ವರ, ನನಗೆ ಎಂತ ಸಂಕಟವನ್ನು ನೀಡುತ್ತಿದ್ದೆಯಪ್ಪ, ಎಂತ ಸಂಕಟವನ್ನು ಎಂತ ಸಂಕಟವನ್ನು ತಾಳಲಾರನಪ್ಪ ನಾನಂದು. ನಿನ್ನನ್ನು ಎಷ್ಟು ಪ್ರೀತಿಯಿಂದ ಪೂಜಿಸಿದರು ನನ್ನನ್ನು ಕಣ್ಣೀರಿನಲ್ಲಿ ಕೈ ತೊಳೆಯಂತೆ ಮಾಡಿಬಿಟ್ಟೆ ಅಲ್ಲಪ್ಪ. ಕೊನೆಯವರೆಗೆ ಕೂಲಿ ನಾಲಿ ಮಾಡೋದು ತಪ್ಪಲಿಲ್ಲವಪ್ಪ. ಕೂಲಿಯಿಂದ ದುಡಿಯೋದು ತಪ್ಪಲಿಲ್ಲ. ಮನೆ ಭಾರ ಹೊತ್ತ ಮಾಧವ ನನ್ನ ಮಗನಿಗೆ ಕೊನೆಯ ಗಳಿಗೆಯಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿ ಹೋಗುವಂತೆ ಮಾಡಿಬಿಟ್ಟಲ್ಲಪ್ಪ. ಮಾಧವ, ನಾನಿನ್ನು ಬದುಕಲಾರನಪ್ಪ. ದೂರದಲ್ಲಿ ನಿನ್ನ ತಮ್ಮಂದಿರನ್ನು ಕಣ್ಣು ತುಂಬ ನೋಡುವಂತೆ ಆಗಿದೆಯಪ್ಪ ನನಗೆ. ಈ ಸಂಕಟ ತಾಳಲಾರನಪ್ಪ. ಅಯ್ಯೋ ಸಿದ್ದರಾಮೇಶ್ವರ, ಭಾರತೀಯವರಿಬ್ಬರನ್ನು ಒಂದುಗೂಡಿಸಿ ಅವರ ಸುಖ ದುಃಖವನ್ನು ನನ್ನ ತಮ್ಮಂದಿರನ್ನು ನೆನೆಯದೆ ನಮ್ಮನ್ನು ಬಿಟ್ಟು
नंबर के नीचे और लड़की का मजा है तो कंबर का नीचे। ಇಂಟ್ರಿಗೆ ಹೋಗಬೇಕಾಗಿದ್ದ ಈ ಕಾಳಿಂಗನ ಮನಸ್ಸು ಸೊಂಟರ ದಾಳಿಯಂತೆ ಹಾರಿತಲ್ಲ. ಆ ಸಾಹುಕಾರ ಸಿದ್ದಪ್ಪನ ಮಗಳು ಪ್ರೇಮಾಳ ಕೈ ಹಿಡಿಯಲು ಏನವಳ ರೂಪ, ಏನವಳ ಬೆಳಗು ಬೀಳಾಡ, ಏನವಳ ನವಿಲಿನಂತ ನೈಸನೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕೆನ್ನಿಸುತ್ತದೆ ಅವಳ ಸುಂದರ ಮುಖ ಕಾಂತಿಯನ್ನು. ಗಂಡು ಬಯಸುವುದೇನೋ ಹೆಣ್ಣಿನ ಅಂದದ ಸೌಂದರ್ಯದ ಸುಖ. ನಾನು ಕಾಲೇಜಿಗೆ ಬರುವುದು ಕಲೆದ ಕಲೆ ಸುಖ ಎಲ್ಲಿದೆ? ಕಾಮ ಕ್ರೀಡೆಯಲ್ಲಿದೆ ಸುಖ. ಅದನ್ನರಿಯದವನೇ ಮೂರ್ಖ. ಲೇ ಸಾವುಕರಿಸಿದ ಒಟ್ಟಿಗೆ ಮಹಾಬಡ್ಡಿ ತಿಂದು ಬೋಚು ಬೆಳೆಸಿಕೊಂಡಿರುವ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ತೀರ್ಥತನದಿಂದ ಬೆರೆಯುತ್ತಿರುವ ನಿನ್ನ ಮಗಳ ಕೈ ಹಿಡಿದು ನಿನ್ನ ಎಲ್ಲ ಸಂಪತ್ತಿಗೆ ನಾನೇ ಸರ್ವಾಧಿಕಾರಿಯಾಗಿದ್ದರೆ ನನ್ನ ಹೆಸರು ವಿಷಕಾರುವ ಕರಿಕಾಳಿಯೇ ಅಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠರಾದ ನಾನು ಸರ್ವೋತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ತಂಡು ದಾಳಿಗಳಿಗೆ ಮಂಡಲಾಗಲಾದ ಗಂಡದೆಯ ಕಂಡರ ಕಟ್ಟರದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಏನಾಗಲಿ ಮುಂದೆ ಸಾಗು ಬಯಸಿದ್ದೆಲ್ಲ ಸಿಗಲು ಬಯಸಿದ್ದೆಲ್ಲ ಸಿಗಲು ನನ್ನಾನೇ ನನ್ನ ಮುಂದೆ ಸಾಗು ಆಗಬಾರ್ದ್ರಿ. ಜನ್ಮಕ್ಕೂ ಕನ್ನಡ ಶಾಲೆ ಮಾಸ್ತರ್ ಆಗಬಾರ್ದು. ಮನಿಗೆ ಹೋದ್ರ ಹೆಂಡ್ರ ಕಾಟ, ಸಾಲಿಗೆ ಬಂದ್ರ ಹುಡುಗರು ಕಾಟ್ರಿ, ಹುಡುಗರು ಕಾಟ. ಎರಡು ಕಾಟಿನೊಳಗ ಸಿಕ್ಕಿ ಮಾಸ್ತರ್ ಮಾಸಡಿಯಪ್ಪ. ಬಾಹುಬಲಿ ಅಂಗಡಿ ಆಗೈತ್ರಿ, ಬಾಹುಬಲಿ ಅಂಗಡಿ ಆಗೈತಿ. ಹೆಂಡತಿಗೆ ಬೈತೀರಾ, ಅಕ್ಕನ ಮಗಳು ಬಡಿತೀರಾ, ತವ್ರ ಮನೆಗೆ ಹೋಗ್ಕಾಡ್ರಿ, ತವ್ರ ಮನೆಗೆ ಹೋಗ್ಕಳ. ಹುಡುಗನು ಬೈತೀರಾ, ಪಾಲಕರು ಬಂದ ನಾನು ಜಜ್ತಾರ್ರಿ, ಜಜ್ತಾರ. ಇಂಥ ಇರಿಕಿನ ಒಳಗಿ ಸೊನಗಿ ಊರಾಗ
ಹ್ಯಾಂಗ ನೌಕರಿ ಮಾಡ್ಬೇಕ್ರಿ ಅಂತ ಅಂತಾರ. ಹ್ಯಾಂಗ ನೌಕರಿ ಮಾಡ್ಬೇಕ್ರಿ? ಯಾವಿತ್ತು ತಮ್ಮ ಆದಿ ಬಿಡ್ತೀಯ ನನ್ಗೊಂದ್ ಸ್ವಲ್ಪ. ಬಿಡಾಕ ಇದು ನಿಂದು ಅಲ್ಲ ನಿಂದು ಅಲ್ಲ, ಸರ್ಕಾರದೈತ್ರಿ, ಸರ್ಕಾರದು. ಸುಮ್ನೆ ನಾಯ್ಕುನ್ ಹೇಳ್ದಂಗ ಹಿಂದೆ ನಾಯ್ದು ಹೋಗಲ್ಲ. ಯಾವಿದ್ಯೋ ನಿಂದ ಆಸಿ ಮುಂದೆ ಹೋಗಾಕ ನನಗೇನು ಇಲಿ ಹೆಗ್ಗಣತ್ತೇಳ ಮಾಡಿ ನಮಗನ ಯಾಕೋ ಕುರ್ಸಾರ್ಯ ಬಾಯಿ ಬಾಳ ಉದ್ದ ಬಿಡತ್ತಿಯಲ್ಲ. ತಿರುಗಿ ನಿನ್ನ ಮಸಡಿಯರ ತೋರ್ಸಿ ನೋಡೋಣ ಎಂತದ ನಿನ್ನ ಕರಿಮಾರಿ. ಈ ಸೊನಿಗಿಯೂರ್ ಕನ್ನಡ ಶಾಲಿ ಮಾಸ್ತರ ಎಂಕಪ್ಪ ಎಂಕಪ್ಪ. ನಿನ್ನ ಮಾರಿ ಮ್ಯಾಗ ಮುಂದೆ ಕೂತು ಮಂದಿ ಕೈಲಿ ಉಳಿಸ್ಲಿ ಅದಕ್ಕೆ ಆತಾರ ನೋಡು. ಸಾಲಿ ಮಾಸ್ತರ್ ಬುದ್ಧಿ ಇರಲ್ಲ, ಟೇಷನ್ ಮಾಸ್ತರ್ ನಿದ್ದಿಲ್ಲ ಅಂತ ಹೇಳಿ. ಏನ ಬಾರಿ ಬಿಸಿರೋಳ ತಂಡಿ ಬಿಸರನ ಗುಂಗಿ ಬಿಯಸ್ತರ ನತ್ತಿ ಬಾಯಾಗ ಎಗತ್ತಿನಿ ಉಂಡಿ ನೀ ನಡ್ಬರ್ಕ್ ನಿಂದಿರ್ತಿ ಅವ್ರು ಹೋಗಿ ಹಚ್ಚಕ್ ನಿಂದಿರ್ತಾನೆ ಇದು ಅಂತ ನಾನು ಅಲ್ಲ ನಿನಗೆ ಒಂದ್ ಸ್ವಲ್ಪ ಬುದ್ಧಿ ಐತಿಲ್ಲ ತಿಂಡಿ ಪಂಡಿ ಅಂತರ ಹುಡುಗ
ಮುಂದಕ್ಕೆ ಬಿಡ್ತಾನ ನಮ್ಮಪ್ಪ. ಯಪ್ಪ ಈ ಮಾಸ್ತರ್ದಲ್ಲ ಯಪ್ಪ ಎಲ್ಲ ಸಾಲಿ ಮಕ್ಕಳ ಬುದ್ಧಿಗೇಡಿ ಮಾಡಿ ಇಟ್ಟಾನಿ ಮಾಸ್ತರ್. ಬುದ್ಧಿಗೇಡಿ ಮಾಸ್ತರ್ ಶೆಟ್ರ ಯಾರೀ ಹುಡುಗಿ? ಈಕಿ ನನ್ನ ಮಗಳು ಬಂಗಾರಿಯಲ್ಲೇನೋ ಮಾಸ್ತರ. ಅಲ್ರಿ ಶೆಟ್ರ, ಇಲ್ಲಿವರೆತನ ಈ ಸೊನಗಿ ಊರಾಗ ಈ ಮಾಸ್ತರ್ ನಿದನ ನಿಂತ ಮಾತಾಡಿಲ್ಲ. ಇವತ್ ನಿಂತ ಮಾತಾಡೋ ಧೈರ್ಯ ಇರ್ಬೇಕಾದ್ರ ನಿನ್ನ ಮಗಳಿಗೆ ಏನು ತಿನ್ಸಿಯೋ? ಏನ್ ಹೀರಾಬಾಯಿ ಅಂಗಡಿ ತಿನ್ಸಿಯೋ? ಏನ್ ಸಿಕಂದರ್ ಅಂಗಡಿ ಚಿಕನ್ ತಿನ್ಸಿಯೋ? ಇಲ್ಲ ಮೋಸಿನ ಅಂಗಡಿ ಲಾಲಿಪಾಪ್ ತಿನ್ಸಿದ. ಸಾಂಗ್ಲಿದ ಹಬ್ಬ ರೈಸ್ ಪ್ಲೇಟ್ ತಿನ್ಸಿ. ನನ್ನ ಮಗುತ್ತಾನು ತಾನು ತಿನ್ಸಿ, ಏನ್ ಕುಡು ಅಂತ ತಿನ್ಸಿ. ಏನಾರ ತಿನ್ಸಿ ಬೆಳೆಸಿಯೋ ಇವಳ ಸಾಲಿ 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 ಕಲಿಸಿ ಏನು? ಏ ಕಬರ್ಗೇಡಿ, ಉದ್ದಾನು ಗುಂಡಾನು ತಿನ್ಸ್ಲಾಕ್ ನನ್ನ ಮಗಳೇನು ದನ ಮಾಡಿ ನನ್ನ ಮಗನ? ನಿನಗೆ ಗೊತ್ತಾರ? ಅವ್ರನ್ನೆಲ್ಲ ಮಿಕ್ಸರ್ನ ಹಾಕಿ ಪೆಟ್ಲ ಮಾಡಿ ತಿನ್ಸನಕ್ಕೆ ಈಗ ಯಪ್ಪ ಏನ್ ಮಾತಾಡ್ತಿ ಮಾಸ್ತರ್ ನೋಡಿ ನನಗ? ಏನಿಲ್ಲವ, ನಿಂದ ಸಾಲಿ ವಿಷಯ ಹೇಳತ್ತಿದ್ ನೀ ಬಾ ಚಂದ ಹೇಳ್ತೇವಪ್ಪ, ನನಗ ಗೊತ್ತಾಗೈತಿ. ಅದು ಮಾಸ್ತರ್ ತಿಳಿತದಲ್ಲ. ಅದವ ಎಷ್ಟು ಉದ್ದ ಕಲಿತಿ ಅಂತ ಅದನ್ನ ಕೇಳಿದೆ ನಾನು. ಹೌದಪ್ಪ ಬದನ್ ಬೆಸ್ಟ್ ನಮ್ಮ ಹಂಗೆ ಆಗ್ಯಾನ. ಏನು ಕೇಳ್ತಿ ಮಾಸ್ತರ? ನೀ ಏನಾಗಿದಿ? ನಿನ್ನ ಏ ಊಟ ತಗೊಂಡೆ ನನ್ನ ಮಗನ. ನಿನ್ನ ಮಲ ಕಾಲ ಹಾಕೊಳಕ ನೋಡು ಸೂಕ್ಷ್ಮವಾಗಿ ತಿಳಿಸಿ ಹೇಳ್ದ. ಯಪ್ಪ ನಾ ಕಾಲಾಗ ಹಾಕೊಳಂಗಿಲ್ಲ. ನನ್ನ ಮಗಳು ಹಾಕಲ್ಲ ಮಗನ, ಕೈ ಬಿಡ್ತಾಳೇನು? ಬಿಡ್ತಾಳ, ನಿನ್ನ ಬಾಯ ಕೊಟ್ಟಳ. ನನ್ನ ಬಾಯಾಗ ಬಿಡ್ತಾಳ, ಕಾಲಾಗೆ ನನ್ನ ಎಲ್ಲಿ ಕೊಡ್ತಾಳಕಿ? ನಿನ್ನ ಬಾಯ ಕೂಡ ನನಗೆ ಆಗ್ಯಾವ ಕಾಲನು. ನೋಡು ಸೂಕ್ಷ್ಮವಾಗಿ ತಿಳಿಸಿ ಹೇಳ್ದ. ನೋಡವ ಏ ಯಪ್ಪ ಈ ಮಾಸ್ತರ್ದಲ್ಲ, ಈ ಮಾಸ್ತರ್ಗ ಒಂದ್ ಸ್ವಲ್ಪ ಒಗಟಾಗ ಹೇಳು, ಯಾಕಂದ್ರೆ ಸರಿಯಾಗಿ ಕಿವಿನೇ ಕೇಳ್ಸಂಗಿಲ್ಲ ಇವಾಗ. ಏ ನಿನ್ನವರ ಈ ಮಾಸ್ತರ್ ಕಿವಿ ಕೇಳೋರ್ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು? ಯಪ್ಪ ಕೇಳಿ ಹೇಳ್ತೀನಿ ಅದ್ರ ಸುದ್ದಿನ. ಯಪ್ಪ ದಿನಾ ಮುಂಜಾನೆ ಪ್ರಾರ್ಥನಾ ಮುಗಿತೈತ್ಲ, ಅವ್ರ ಪಂಚಂಗ ಪಟ್ಟಣ ತಿಂಗಳು ತಾರೀಖ ಅಮ್ಮರ ಮನೆ ಅಂತ ಹೇಳ್ತಾರಲ್ಲ, ಅದ್ರಾಗ ಒಂದ್ ಹುಡುಗ ಮಂಗಳವಾರ ಅನ್ನಕ ಮಂಗನವಾರ ಅಂತ ಕೇಳಿ ಮಾಸ್ತರ ಸುಮ್ನೆ ನಿಂತಿತ್ ನೋಡಪ್ಪ. ಏ ನಿನ್ನವನ ಆ ಮಂಗಿ ಆಡಿಸಿ ಮಗನಿಗೆ ಕಿವಿ ಬರೋಬ್ಬರಿನ ಕೇಳಿಸ್ತಾವ, ಆದ್ರ ಅವನಿಗೆ ವಾರಗಳು ಬರಂಗಿಲ್ಲ. ಯಾಕೋ ಖಬರ್ಗಣ್ಣನ ಮಗನ ಶೆಟ್ಟಿ, ಹೆಂಗೈತಿಲೇ ನಿನ್ನ ಮೈಯಾಗ ಹೆಂಗೈತಿ? ನನ್ನನ್ನ ದೊಡ್ಡ ಮಾಸ್ತರ್ ಅಂತ ತಿಳ್ಕೊಂಡೇನೋ ಮಗನ? ನನಗ್ ಗೊತ್ತದವ ಇವನಂತ ಶಾಣೆ ಮಾಸ್ತರ್ ಎಲ್ಲಿ ಸಿಗ್ತಾನ? ಸುತ್ತ ಸೊಸಲಾದಿ ಜಿಲ್ಲಾ ಸೊನಗಿ ತಾಲೂಕು ನಿಂಬರ್ಗಿ ದೇಶನ ಹುಡುಕಿಯವ್ರು ಸಿಗಂಗಿಲ್ಲ ಇವನಂತ ಮಾಸ್ತರ್. ಸಿಗಂಗಿಲ್ಲಪ್ಪ, ಎಂತ ಮಾಸ್ತರ್ ಹುಡುಕೋತ ಹೋದ್ರ ಈ ಜಗತ್ತಾಗ ಸಿಗಂಗಿಲ್ಲ. ಯಪ್ಪ ನಾನು ದಿನ 20 ಹಳ್ಳಿ ತಿರುಗಾಡ್ತಾರ, ಇಂತ ಮಾಸ್ತರ್ ಎಲ್ಲಿ ಈಗ ಸಿಕ್ಕಾನಲ್ಲ, ವಾರಿಂದ ತಪ್ಪದು. ನಿನ್ನ ಬಾಯಿನ ಹಲ್ಲೆ ಉಚ್ತಾನೆ, ಈಗ ಸಿಕ್ಕಂಗಿಲ್ಲ. ಇವನ ಬಾಯ ಸಿಕ್ಕ ಮಂಗ್ಯಾನ ವಾರ ಆಗ್ಯಾವದು. ಶೆಟ್ರ ಇದಮ್ಮ ನಿಮ್ಮ ಒಳಗ ಹಾಕೋರಲ್ಲ ಈ ಮಾತನ್ನು. ಅದು ರೀ ಇದು ಹಿಂಗ್ಯಾಕ ಕಂತಿನ ಮ್ಯಾಗ ಮಾತಾಡತ್ತಿ ಮಗನ? ಚಂದ ತಿಳಿಸಿ ಹೇಳಲ್ಲ, ಮಾರಿ ಮ್ಯಾಗ ಹೋತಿಗೆ ಧಾರ್ಯದ ನಿನಗ ನಿನಗೆ ಕೋಣ ಏನು ಯಪ್ಪ ತೋರಿಸ್ಲೇನು? ತೋರ್ಸಲ್ಲ. ಶೆಟ್ರ ನಿಮ್ ಮಗಳದು ಮದ್ವಿ ಶಾದಿ ಮ್ಯಾರೇಜ್ ಲಗ್ನ ಮಾಡಿಕೊಟ್ಟಿ ಏನು? ವಯಸ್ಸಾಯ್ತಲ್ಲ, ಏನ್ ಕೇಳ್ತಿ ಮಾಸ್ತರ? ಅದೊಂದ್ ದೊಡ್ಡ ಸುದ್ದಿ ಆಗ್ಯದ. ಏನಂತ? ಅವ್ರು ಬಂದು ಹಂಗ ಮಾರ್ಕೊಂಡು ಹೋಗ್ತಾ ತಂದಿರು. ಅದಕ್ಕೆ ನೀನೇನಂದಿ? ತಿಂಡಿ ನೋಡ್ ಅಂದು ಮೈಯಂದು. ಅದಕ್ಕ ತಿಂಡಿಗೆ ಬಂದಿ ತಿಂಡಿ ಇರುದಿಲ್ಲ ನಮ್ ಮಂಡ್ಯಾಗ ಒಂದ್ ಪದ್ಧತಿ ನೋಡ್ ಮಾಸ್ತರ, ಹಂಗೆ ಕೊಡುದು. ಹಾ ಅದಕ್ಕ ವರದಕ್ಷಿಣೆ ಅಂತೇಳಿ ಒಂದ್ 101 ರೂಪಾಯಿ ಕೊಟ್ಟು ಮದ್ವಿ ಮಾಡಿ ಕೊಡ್ತೀನಂದ. ಒಲ್ಲತ್ತೇಳಿ ಬಿಟ್ಟು ಹೋದಾವು ಬಾಡೇನು. ಅಲ್ರಿ ಶೆಟ್ರ, ಆ ಮಗ ಎಂತ ದಡ್ಡ ಅಂಡ್ಯಾಗದ ಅದಾನಂತಿನವ. ಏ ಅವನು ನಿನ್ನಂತ ಟಿವಿ ವಾದಿ ಶಾನೇನ ನಿಮ್ಮ ಹೋಗಲ್ಲವ ಹಾಕಿದವ್ರಮ್ಮ ಎತ್ತಿಕ ಯಪ್ಪ ಕೂತ್ರ ನೆಡಬರ್ಕ್ ಬಾಯ್ ಹಾಕ್ಬೇಡ. ಎತ್ತ ಕಾಯವ್ರ ಹೆಂಗ್ ನಿಂತಿರ್ತಾನ ಅಲ್ಲಿಕೆ ಸಯ ಹೆಂಗ ಹಳ್ಳ ಕಿಸ್ಲಾಕರೆ ಮುಂದಿದೆ ಆಗ್ತದೆ. ಉಗುಳವ ಉಗುಳವ ಮಾರಿಮ್ಯಾಗ ಏನಾರ ಹೊಲಸ್ ಗಿಲಸ್ ತಿಂದು ಉಗುಳವ ಮಾರಿಮ್ಯಾಗ ಯಪ್ಪ ಹೊಲಸ್ತಿದ್ರೆ ನಾನು ಬಾಯ್ ಹೊಲಸಕ್ಕತಿ ಬ್ಯಾಡ ಯಪ್ಪ. ಹೆಂಗ ಗತ್ತ ತೆಗದ ನೋಡು. ವರದಕ್ಷಿಣೆ ನಾನು ಹೆಂಗ ಬಾಯಿ ತರ್ಲಿಕತ್ತಾಳ. ಶೆಟ್ರ ಈಗ ನಂದು ಅವಸರ ಬಾಳ ಐತ್ರಿ.
ಇನ್ನೊಮ್ಮೆ ಈ ವಿಷಯದಾಗ ಕುಂತ ನಿವಾಂತ ವಿಚಾರ ಮಾಡೋನು. ಸರಿಯಾಗಿ ಸಮಯ ಸಿಕ್ಕಾಗ ನಿಮಗ್ ಕಲಿಸ್ತೀನಿ. ಯಪ್ಪ ಮಂಗೇನ ಮಾರಿ ಮಾಸ್ತರ ನಮಗ್ ನೀ ರೇಟ್ ಈಗ ಕಲ್ಸದ್ರಾಗ ನಾವು ಅದನ್ನ ಉಲ್ಟಾ ಮಾಡಿ ರೇಟರ ಉಸಿನ ಹೋಗಂಗಿಲ್ಲ ಅಂತ ತಿಳ್ಕೊಂಡಿ ಬಿಡ. ನಡೆಯವ ಮಗಳ ಈಗ ಅದನ್ನ ನನ್ನ ಮಗನೇ ಹೇಳ್ತೀವಿ. ಟೈಮ್ ಆಯ್ತು, ಸಾವುಕಾರ ಮನೆಗೆ ಹೋಗ್ಬೇಕು, ನಡಿ. ಯವ್ವ ಯಪ್ಪ ಸಾಕರ್ ಮನಿ ಅಂತ ಕೂಡ್ಲಿ ನೆನಪಿಗೆ ಬಂತ ನೋಡ. ಯಪ್ಪ ಹುಡುಗನ ಮನ್ಯಾಗ ಬಿಟ್ಟು ಬಂದಿನಿ, ನೀ ಹಿಂಗ ಮುಂದಕ್ಕೆ ನಡಿ, ನಾ ಬಂದ ಬಿಟ್ಟು ತಗೊಂಡ. ಆಯ್ತೇಳವ, ನಿನ್ನ ಮನಸ್ಸಿಗೆ ತಿಳಿದ ಆಗ್ಬಾ. ಆಯ್ತಾ ನಡಿಯಪ್ಪ ನಡಿ. ಯಪ್ಪ ನೀ ಮನೆ ಮುಟ್ಟದಾಗ ಬರ್ತೀನಿ ನಡಿ. ಯಾರು ನೀನು ರಜಾಹುವೆ, ಯಾರು ನೀನು